30ನೇ ವಾರ 915 ಕಾರ್ಯಕ್ರಮ. ಇವತ್ತು ಸೇವಾ ಕಾರ್ಯಕ್ರಮ ಸಂತೋಷ್ ಯಾರವರು ಬಂದಿಲ್ಲ. ಆದರೂ ಇಲ್ಲಿ ಅವರು ಹಣ ಕೊಟ್ಟು ಇವತ್ತು ಅನ್ನದಾಸೋಹ ಮಾಡಿದ್ದಾರೆ. ದೇವರು ಸಂತೋಷವು ಕುಟುಂಬಕ್ಕೂ ಸಕಲ ಒಬ್ಬ ಇಟ್ಬಿಟ್ಟು ಆರೋಗ್ಯ ಕೃಷ್ಣಾನಂದ ಭಾಳ ಸೇವೆ ಮಾಡ್ತಾ ಇದ್ರು. ಅವ್ರಿಗೂ ಈ ಥರ ತೊಂದರೆ ಆಗಿದ್ದು ಅಂತ ಕೇಳ್ಬಿಟ್ಟು ನಮ್ಗೆ ಭಾಳ ನೋವಾಯಿತು. ಆದರೂ ಸಹ ಬಚಾವಾಗಿದ್ದಾರೆ, ಆರೋಗ್ಯವಂತರಾಗಿ ಇವತ್ತು ಬಂದಿದ್ದಾರೆ. ದೇವ್ರಿಗೆ ಅವ್ರಿಗೆ ರಾಘವೇಂದ್ರ ಸ್ವಾಮಿನೇ ಕೇಳ್ಕೊಳ್ಳೋಣ. ಇವತ್ತು ರಾಘವೇಂದ್ರ ಸ್ವಾಮಿ ನಮ್ಮ ಇವ್ರು ಭಾಳ ರೆಕಮೆಂಡ್ ಮಾಡ್ತಾ ಇದ್ದೀವಿ ಇವತ್ತು ಹೋಗಿ ಮಠಕ್ಕೆ ಅಂತ. ಆಯಿತು, ಹೋಗಿ ದರ್ಶನ ಮಾಡಿ ತಪ್ಪೇನಿದೆ. ರಾಘವೇಂದ್ರ ಸ್ವಾಮಿ ಅವ್ರಿಗೆ ಒಳ್ಳೇದು ಮಾಡಲಿ, ಅವ್ರಿಗೆ ಆರೋಗ್ಯ ಕೊಡಲಿ. ಅವ್ರು ಭಾಳಷ್ಟು ಬಂದು ಬೆಳಗ್ಗೆ 6 ಗಂಟೆಗೆ ನಾನು ಸ್ವಿಮ್ಮಿಂಗ್ ಹೋಗ್ಬೇಕಾದ್ರೆ ಅವ್ರು ನನಗೆ ಅಡ್ಡ ಬರೋರು. ಅಷ್ಟು ಬೇಗ ಬಂದು ಇಲ್ಲೆಲ್ಲ ಏರ್ಪಾಟ್ ಮಾಡಿ ಸೇವೆ ಮಾಡೋರು. ಅವರಿಗೆ ಆರೋಗ್ಯ ತೊಂದರೆ ಆಗಿದ್ದು ಸರಿಯಾಗಿದ್ದಾರೆ. ದೇವರಿಗೆ ಅವ್ರಿಗೆ ಆರೋಗ್ಯ ಕೊಡಲಿ ಅಂತ ಎಲ್ಲ ಪರಮಾತ್ಮನಿಗೆ ಪ್ರಾರ್ಥಿಸೋಣ. ದೇವರು ಕೊಟ್ಟಿರೋಕ್ಕಿಂತ ತುಂಬ ಅದನ್ನ ಬಿಟ್ಕೊಟ್ಟು ಮಿಕ್ಕಿದ್ದು ತುಂಬ ಜಾಸ್ತಿ ಮಾಡ್ತಾರೆ. ನೀವು 10 kg ಎತ್ತು ಅಂದರೆ 50 kg ಎತ್ತಾರೆ. ಅದರಿಂದ ಅವ್ರು ಆ ಥರ ಮಾಡ್ಕೊತಾರೆ. ಆ ಸೇವೆ ಅಂದರೆ ಒಂದು ಲಿಮಿಟಲ್ಲಿ ಇರಬೇಕು. ಆ ಥರ ದಗ್ಗು ಮಾಡ್ತೀನಿ ಅಂದ್ಬಿಟ್ಟು ಆ ಥರ ಎದ್ದು ಬಿದ್ದು ಮಾಡಿದ್ರೆ ಎಲ್ಲಿತ್ತು ವೇಟ್ ಎತ್ತ ಕೆಲವು ಮಾಡ್ತಾ ಇದ್ದು ತುಂಬ ಒಳ್ಳೆಯವರಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಇರ್ಲಿ ದೇವ್ರು ಒಳ್ಳೆತನ ನಿಮ್ಮನ್ನ ದೇವ್ರು ಒಳ್ಳೇದು ಮಾಡ್ತಾರೆ. ನೀವೇನು ಇದು ಮಾಡಬೇಡ್ರಿ. ಇವತ್ತು ನಾವು ವಾಟ್ಸಪ್ ನೋಡ್ತಾ ಇದ್ದೀರಿ ಅಂತ ಅವ್ರು ಸುಮಾರು ವರ್ಷದಿಂದ ಇದನ್ನ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಬಟ್ ಅವರು ಒಂದ್ಸಲಿನೂ ಬಂದಿಲ್ಲ. ಪ್ರತಿ ತಿಂಗಳು ಅವರು ಕೊಡೋ ಸ್ಟಾರ್ಟ್ ಮಾಡಿದವರು ಒಂದು 500,000 ಅಂತ ಕೊಡೋ ಸ್ಟಾರ್ಟ್ ಮಾಡಿದವರು ಇವಾಗ ತಿಂಗಳಿಗೆ 5,000ವರೆಗೂ ಬಂದಿದ್ದಾರೆ. ಅವರು ಇವತ್ತರೆಗೂ ಒಂದ್ಸಲಿ ನಾನು ಮಾತಾಡಿದ್ದೆ ಅಷ್ಟೇ ಫೋನಲ್ಲಿ. ಬರೀ ಚಾಟಲ್ಲಿ ಮಾತಾಡ್ತೀವಿ, ತುಂಬ ಬ್ಯುಸಿ ಇರ್ತಾರೆ. ಸೊ ನಮ್ಮ ಒಂದು ಈ ಸೇವೆಗೆ ಅವ್ರು ನಮ್ಮ ಜೊತೆ ಇದ್ದಾರೆ ಎಲ್ಲೇ ಇದ್ರು. ಸೊ ದಯವಿಟ್ಟು ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಒಂದ್ಸಲಿ ನೋಡಬೇಕು ಅಂತ ಕೇಳ್ತಾ ಇರ್ತಾರೆ. ಆದಷ್ಟು ಒಂದ್ಸಲಿ ನಾನು ಟ್ರೈ ಮಾಡ್ಕೊಂಬಂದು ಅಂತ ಇದ್ರ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ಪ್ರತಿಯೊಂದು ನೀವು ನೋಡ್ತಾ ಇದ್ದೀರ, ಸಂತೋಷ್ ಬರಬೇಕು ಅಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಒಂದು ಆಮೇಲೆ ನಮ್ಮ ಟೀಮಾಗಲ್ಲೂ ಡೆವಲಪ್ ಆಗಿದ್ರು ಎಲ್ಲ ವೆರಿ ಗುಡ್. ಅವರು ಒಬ್ಬ ಕಲಾವಿದರಾಗಿದ್ದಾರೆ. ಕಲಾವಿದರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ನಾವು ಹಾರೈಸ್ತೀವಿ. ಅವ್ರು ರೆಗ್ಯುಲರ್ ಆಗಿ ಬರ್ತಾ ಇದ್ರು. ಯಾಕಂದ್ರೆ ನಮ್ಮ ಟೂರ್ನ ಪರಿಚಯ ಆಗಿದ್ರು ಇವರು. ಆಮೇಲೆ ಇಲ್ಲಿ ಬರ್ತಾ ಇದ್ರು. ದಯಮಾಡಿ ಬನ್ನಿ ಸರ್, ವೀಕ್ ಡೇಸ್ ಖಂಡಿತ ಬರ್ತೀನಿ. ಬೆಳಗ್ಗೆ ಬಂದರೆ ಇಲ್ಲಿ ವಾಕಿಂಗ್ ಮಿಸ್ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಬಂದು ವಾಕ್ ಮಾಡಿ ಬರಲ್ಲ, ವಾಕಿಂಗ್ ಮಾಡ್ಕೊಂಡು ಬನ್ನಿ. ಬರ್ತೀನಿ ಬಿಡಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬರ್ತೀನಿ. ಇಷ್ಟು ದಿನ ಪ್ರತಿ ತಿಂಗಳು ಮಿಸ್ ಮಾಡಿದ್ರೆ 1,000 ಕೊಡ್ತಾ ಇದ್ದೀನಿ. ಇನ್ಮೇಲೆ 2,000 ಸಹಾಯ ಮಾಡಿ ಸರ್. ಮೆಡಿಕಲ್ ಅಂದಿದ್ದಕ್ಕೋಸ್ಕರ
ಇವತ್ತಿನ ಕಾರ್ಯಕ್ರಮ ಹೆಸರಾಗ ಇವತ್ತು ನಮ್ಮ ಉಮೇಶ್ ಮನೆ ಒಳಗೆ ರಾಕಿ ನಂಬರ್ ಪ್ಲೇಟ್ದು ಒಂದು 3 ರಿಂದ 4 ತಿಂಗಳು ನಮಗೆ ನಡ್ಕೊಂಡೋಯ್ತು. ಇವತ್ತು ಜನ ಎಲ್ಲ ಅದನ್ನೇ ಕೇಳೋ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಆದರೆ ನಮಗೆ ಕೊಡೋಕ್ಕಾಗಲ್ಲ. ಬಟ್ ಅದನ್ನು ಕೊಟ್ಟವರು SKF ಅಲ್ಲಿ ಸ್ವರೂಪ್ ಮಾಡಲ್ಲ ಅಂತ ನಮ್ಮ ಮ್ಯಾನೇಜರ್ ಅವರು. ಸೊ ಅವರು ಒಂದು 2-3 ಸಲ ಇನ್ವೈಟ್ ಮಾಡಿದೆ. ಟ್ರಾವೆಲಿಂಗಲ್ಲೇ ಇರ್ತಾರೆ, ಬರ್ತೀನಿ ಅಂತ ಹೇಳಿದ್ದಾರೆ, ಬರ್ತಾ ಇಲ್ಲ. ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇದ್ರ ಮುಖಾಂತರ. ಮತ್ತು ಅದನ್ನು ಪ್ರಯತ್ನ ಮಾಡಿ ಈಸ್ಕೊಟ್ಟವರು ಸಂದೀಪ್ ಅಂತ, ಅವ್ರ ಹತ್ರ ಕೆಲಸ ಮಾಡ್ತಾಯಿದ್ರು. ಅವ್ರಿಗೂ ನಮ್ಮ ಅಕ್ಷಯನದ ಪರವಾಗಿ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಈ ಮೆಡಿಕಲ್ದು 2 ಚೆಕ್ ಬಂದಿದೆ. ಒಂದು ಸುನೀಲ್ ಅಂತ ಕೊಟ್ಟಿದ್ದಾರೆ 8,000 ಅವ್ರು ಪ್ರತಿ ಸಲ ಅವ್ರ ಮನೇಲಿ ಏನೇ ಒಂದು ಪ್ರೋಗ್ರಾಮ್ ಆದರೂ ಸ್ನೇಹಿತರು ಕೊಡ್ತಾಯಿದ್ರು. ನಮ್ಮ ಮನೆ ಪ್ರೋಗ್ರಾಮು ಇಲ್ಲಿ ದಾಸೋಹ ತೋಳಿ ಅಂತ ಈ ಸಲ 2 ಚೆಕ್ ಕೊಟ್ಟಿದ್ದಾರೆ 8,000 ನಾನು ತರದ್ ಮರ್ತೆ. ಒಂದು ಮೆಡಿಕಲ್ಗೆ ಏನು ಕೊಟ್ಟಿದ್ದಾರೆ, ಒಂದು ದಾಸೋಹಕ್ಕೆ ಏನು ಕೊಟ್ಟಿದ್ದಾರೆ ಡೇಟ್ ಹಾಕಿ. ಆ ಡೇಟಲ್ಲಿ ಮೆಡಿಕಲ್ ಏನಾನ ಅವ್ರ ಹೆಸರಲ್ಲಿ ಒಂದು ಔಷಧಿನ ಏನಾನ ಒಂದು ಕೊಡಿ ಅಂತ ಹೇಳಿದ್ದಾರೆ. ಸೊ ಅದು ಸುರೇಂದ್ರಂಗೆ ಹೇಳ್ತೀನಿ, ಅದೊಂದು ಎಕ್ಸಿಕ್ಯೂಟ್ ಮಾಡೋಣ. ಸೊ ಇದು ಜಸ್ಟ್ ಅಪ್ಡೇಷನ್ ಅಷ್ಟೇ. ಅವರು ಸುನೀಲ್ಗೂ ನಮ್ಮ ಕಡೆಯಿಂದ ಎಲ್ಲ, ನಮ್ಮ ಟೀಮ್ ಕಡೆಯಿಂದ ಎಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಅಕ್ಷಯ ಮುನಿಲಕ್ಷ್ಮಮ್ಮ ವೈದ್ಯಕೀಯ ದಾಸೋಹದ ಇವತ್ತು ಆ್ಯಸ್ ಆ್ಯಂಡ್ ಟುಡೇ 1,55,280 ರೂಪಾಯಿ ಇದೆ. ಇವತ್ತು 2,000 ರೂಪಾಯಿ ನಾರಾಯಣ ಸ್ವಾಮಿ ಅವ್ರು ಕೊಟ್ಟಿದ್ದಾರೆ. ಮೊನ್ನೆ ತಿರುಮಲ ಅವರು ಲಾಸ್ಟ್ ವೀಕಲ್ಲಿ ಮೆಡಿಸಿನ್ ಕೊಡಿಸಿದ್ದಾರೆ, ಅವರೇ ಓನ್ ಕಾಂಟ್ರಿಬ್ಯೂಷನು. ನಿನ್ನೆ ವಿಮಲ್ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಎವರಿ ಮಂತು ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ. ಎವರಿ ಮಂತು ಸ್ವಲ್ಪ ಕೊಟ್ಟರೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಜನಕ್ಕೆ ಸಹಾಯ ಮಾಡ್ಬೋದು ಅಂತ ನಾನು ನಿಮ್ಮ ಮೂಲಕ ಹೇಳ್ತೀನಿ. ನಾವು ಬರ್ಕೊಂಡ್ಬಿಟ್ರಿ ಅವ್ರದ್ದು ತಿರುಮಲಂದು 500 ರೂಪಾಯಿ ಮಂತ್ಲಿ ಕಾಂಟ್ರಿಬ್ಯೂಷನ್ ಬರಬೇಕು. ಮಂತ್ಲಿ ಆ ಮೆಡಿಕಲ್ದು ಭಾಳಷ್ಟು ದುಡ್ಡು ಬೇಕಾಗುತ್ತೆ. ಯಾಕಂದರೆ ಭಾಳ ಜನ ಬರ್ತಾ ಇದ್ದಾರೆ. ಅದನ್ನು ನಾವು ಅನ್ನ ಎಷ್ಟು ಮುಖ್ಯನೋ ಔಷಧಿನೂ ಅಷ್ಟೇ ಮುಖ್ಯ. ಕೆಲವರು ಬಡವರಿಗೆ ತಗೊಳಕ್ಕೆ ಸಾಧ್ಯ ಇದ್ದಾಗ ಇಲ್ಲಿಗೆ ಬರ್ತಾರೆ ನಮ್ಮ ಹತ್ರಕ್ಕೆ. ಯಾಕಂದರೆ ಹಾಸ್ಪಿಟಲ್ನ ಕೊಟ್ಟರೆ ನಮ್ಮಲ್ಲಿ ಯಾರೂ ಬರಲ್ಲ. ಆದರೂ ಸಹ ಮೆಡಿಕಲ್ ಏಡ್ಗೆ ಒಂದು ಸ್ವಲ್ಪ ಎಲ್ಲರೂ ಒತ್ತು ಕೊಡಬೇಕು ಅಂತ ನನ್ನ ಸವಿನಯ ಪ್ರಾರ್ಥನೆ. ನಾರಾಯಣ ಸ್ವಾಮಿ ಇವತ್ತು 2,000 ಕೊಟ್ಟಿದ್ದಾರೆ. ನಾರಾಯಣ ಸ್ವಾಮಿಗೆ ಅವ್ರ ಕುಟುಂಬ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಮಾತೆ ತೋರಿಸ್ತು ಯಜಮಾನ ಕೈಲಿ ತಗೋ. ಆಯ್ತು ಬಿಡ, ತಗೋ ಇದು ನೀನು ಇಟ್ಕೋ. ಆಯ್ತು, ದೇವ್ರು ಒಳ್ಳೇದು ಮಾಡಿ ನೋಡಿ. ಅದರಿಂದ ಎಲ್ಲರೂ ಸಹ ದಯಮಾಡಿ ಆ ಮೆಡಿಕಲ್ ಗೈಡ್ಗೂ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಡಿ. ಅದರಿಂದ ಭಾಳಷ್ಟು ಅನುಕೂಲ ಆಗುತ್ತೆ. ಫಂಡ್ ಬೆಳೆದ್ರೆ ಎಲ್ಲರಿಗೂ ಧಾರಾಳವಾಗಿ ಕೊಡಬೇಕಾಗಿದೆ. ಯಾಕೆಂದ್ರೆ ನಾವು ಅನುದಾನೋತ್ಸವಕ್ಕೆ ಸಫಿಷಿಯೆಂಟ್ ದುಡ್ಡು ಬರ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೂ ಅದು ನಿರಂತರ ಬರೋದ್ರ ಜೊತೆಗೆ ಅದ್ರ ಜೊತೆಗೆ ಇದನ್ನು ಸಹ ಒಂದು ಸ್ವಲ್ಪ ಪ್ರಚಾರ ಆದರೆ ಇದಕ್ಕೂ ಕೊಡುವಂಥ ಪುಣ್ಯಾತ್ಮರು ಭಾಳ ಜನ ಇದ್ದಾರೆ. ಅದಕ್ಕೆ ತಾವೆಲ್ಲ ಒತ್ತು ಕೊಡಬೇಕು ಅಂತ ನನ್ನ ಸವಿನಯ ಪ್ರಾರ್ಥನೆ. ಅಕ್ಷರ ದಾಸೋಹ ಯಶಸ್ವಿ ನಡೀತಾ ಇದೆ, ಅದಕ್ಕೇನು ತೊಂದರೆ ಇಲ್ಲ. ಯಾಕೆಂದರೆ ವಾಲಂಟಿಯರ್ಸ್ ಮೊದಲು ಏನು ಮೇಲೆ ಎದ್ದು ಬಿದ್ದು ಬರೋದು, ಇವಾಗ 10 ಜನ ಕಣ್ಮರೆ ಆಗಿಬಿಟ್ಟಿದ್ದಾರೆ. ಮೊದಲು ಬರ್ತಾ ಇದ್ದಂಥ 10 ಜನ ಕಣ್ಮರೆ